ಸೊ ಹೀಗಾಗಿ 100% ನಾವು ನಮ್ಮ ಜನರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಹಿಂದೆ ಜರುಗೋದಿಲ್ಲ. ಸ್ವಲ್ಪ ವಿಳಂಬ ಆಗ್ಬೋದು, ಯಾಕಂದರೆ 15,000 ಕೋಟಿ ರೂಪಾಯಿ ಅಥವಾ 15ರಿಂದ 18,000 ಕೋಟಿ ರೂಪಾಯಿ ಏನು ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲನೂ ಕೂಡ ದಾಖಲೆಗಳು ತೆಗಿಬೇಕಾಗ್ತದೆ. ಟಾಸ್ಕ್ ಫೋರ್ಸ್ ಸಮಿತಿಗಳ ಮಿನಿಟ್ಸ್ ಆಫ್ ಮೀಟಿಂಗ್ಸು, ಪ್ರೊಸೀಡಿಂಗ್ಸು ಎಲ್ಲ ತೆಗಿಬೇಕಾಗ್ತದೆ. ಇದು ಇಂಟ್ರೀಮ್ ರಿಪೋರ್ಟ್ನಲ್ಲೇ ಇಷ್ಟು ಕಾಣ್ ಬರ್ತಾ ಇದೆ ನಮಗೆ. ಹಣ ರಿಕವರಿ ಮಾಡಿ ಇಂಟ್ರೀಮ್ ರಿಪೋರ್ಟ್ ಮೇಲೆ ಆಕ್ಷನ್ ಮಾಡಬಹುದಾ? ನೋಡಿ, ಅದಕ್ಕೆ ನಾವು ಲೀಗಲ್ ಒಪಿನಿಯನ್ ಇಲ್ಲ. ನೋಡಿ, ನಥಿಂಗ್. ಈಗ ಇಂಟ್ರೀಮ್ ರಿಪೋರ್ಟ್ ಬಲವಾದ ಸಾಕ್ಷಿಗಳಿದ್ರೆ ಅದರಲ್ಲಿ ಆಫೀಸರ್ಸಿಗೆ ನೀವು ಹೇಳ್ದಂಗೆ ನಿಯಮಾನುಸಾರವಾಗಿ ಕ್ರಮ ತಗೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ಏನು ಹಿಂದೇಟು ಹಾಕೋದು ಅವಶ್ಯಕತೆ ಇರೋದಿಲ್ಲ, ಅಥವಾ ರಿಕವರಿಗೆ ನಾವು ಮೂವ್ ಮಾಡೋಕ್ಕೆ ಇದು ಇಲ್ಲ. ಡಿಪೆಂಡಿಂಗ್ ಆನ್ ಎವಿಡೆನ್ಸಸ್ ಪ್ರೊಡ್ಯೂಸ್ಡ್ ಅಲಾಂಗ್ ವಿತ್ ದ ಇಂಟ್ರೀಮ್ ರಿಪೋರ್ಟ್. ಸೊ ಅದು ನಾನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈ ಚುನಾವಣೆ ಆದಮೇಲೆ ಅದು ಕೂಡ ಕೂತ್ಕೊಂಡು ಖಂಡಿತವಾಗೂ ಮಾತಾಡ್ತಾರೆ. ಯಾವುದಕ್ಕೆ ಸರ್? SIT ಇಲ್ಲ 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 ಚರ್ಚೆ ಏನು ಅದಂತೂ ಇನ್ನೂ ಒಫಿಷಿಯಲಿ ಅಂತೂ ಇನ್ನೂ ಸಬ್ಜೆಕ್ಟ್ಸ್ ಬಂದಿಲ್ಲ. ಬಟ್ ಅದೇನು ಚರ್ಚೆ ಮಾಡಬೇಕಂದ್ರೆ ಮುಖ್ಯಮಂತ್ರಿಗಳು ಬಯಸಿದ್ರೆ ಚರ್ಚೆ ಆಗುತ್ತೆ. ವರದಿ ಬಂದಿರೋದು ತಪ್ಪಂತ ಇದಾರ, ಏನು ಅವ್ರು ಮಾಡಿರೋದು ತಪ್ಪಂತ ಇದಾರ? ಅವರು ಈಗ ಹೆಡೆದ ಮೇಲೆ ಹಣ ಮಾಡಿರೋದು ತಪ್ಪಲ್ವಾ ಸರ್? ಅದು ಯಾವಾಗನ ಬರಲಿ. ನಾನು ಹೌದಪ್ಪ, ನಾನು ಅಧಿಕೃತವಾಗಿ ಕೂತ್ಕೊಂಡು ಅಥವಾ ದಿನೇಶ್ ಗುಂಡೂರಾವ್ ಅವರು, ಶರಣ್ ಪ್ರಕಾಶ್ ಅವರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿ ಅಧಿಕೃತವಾಗಿ ಬಿಡುಗಡೆ ಮಾಡಿದ್ರೆ ನೀವು ಹೇಳ್ಬೋದು ಟೈಮಿಂಗ್ ಇಸ್ ಸಸ್ಪಿಷಿಯಸ್ ಅಂತ. ಆಮೇಲೆ ಇವರು ಭ್ರಷ್ಟಾಚಾರ ಎಕ್ಸ್ಪೋಸ್ ಮಾಡೋಕ್ಕೆ ಟೈಮಿಂಗ್ ಏನಕ್ಕೆ ಬೇಕು? ನಮ್ಗೇನು ರಾಹುಕಾಲ ಬೇಕಾ? 1,30,000 ಜನರು ತೀರೋಗಿರೋದು, ನಿಧನರಾಗಿರೋದೇ ಹೇಳಿಲ್ಲ ಅಲ್ರಿ ಇವರು. ಅದಕ್ಕೇನು ಟೈಮಿಂಗ್ ಬೇಕು? ಆದ್ರಿಂದ ಇವೆಲ್ಲ ಅವ್ರು ಏನಾದರೂ ಹೇಳ್ಕೊಳ್ಳಿ, ಫಸ್ಟ್ ಉತ್ತರ ಕೊಡ್ಲಿ. ಅವ್ರು ಮಾಡಿದಾರ ಮಾಡಿಲ್ವಾ? ಈ ವರದಿನಲ್ಲಿ ಏನು ಬಂದಿದೆ ಅದು ಸತ್ಯನಾ ಸುಳ್ಳ ಅಂತ ಹೇಳ್ಬೇಕು ತಾನೆ. ವರದಿ ಯಾಕೆ ಹೊರಗಡೆ ಬಂದಿದೆ ಅಂತ ಕೇಳಿದ್ರೆ ಅದು ಉತ್ತರ ಆಗುತ್ತಾ? ಅದು ಉಪಚುನಾವಣೆ ಟೈಮಲ್ಲಿ ಈ ತರ ಲೀಕ್ ಮಾಡಿ ಮುಜುಗರ ತರೋದಕ್ಕೆ, ಉಪಚುನಾವಣೆ ಲಾಭ ತಗೊಳ್ಳೋದಕ್ಕೆ ಅಂತ ಲಾಭ ನಷ್ಟ ಏನ್ರಿ? ಆಗ್ಲೇ ಜನರ ನಷ್ಟ ಆಗಿದೆ. ಇವ್ರ ಆಡಳಿತದಲ್ಲಿ 4.5 ಲಕ್ಷ ಜನ ಸತ್ತೋದ ಮೇಲೆ ಇನ್ನೇನು ಲೆಕ್ಕಾಚಾರ ಬೇಕು ಇವರಿಗೆ? ಹೌದು, ಅಬ್ಸಲ್ಯೂಟ್ಲಿ ಸರ್. 4G 4A KTTP ಪ್ರಕಾರನೇ ಇರೋದು. ಅದನ್ನೂ ಕೂಡ ಮೀರ್ ಮಾಡಿದ್ದಾರೆ. ದಯವಿಟ್ಟು ತಾವು ಅದೇನು ಮೊನ್ನೆ ರಿಪೋರ್ಟ್ ಬಂದಿದೆ ತಾವು ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅದರಲ್ಲಿ. ಅಧಿಕಾರಿಗಳು ಲೋಕಲಲ್ಲಿ PPE ಕಿಟ್ ಅವೈಲೇಬಲ್ ಇದೆ. ಎಲ್ಲಿ ಲೋಕಲ್ ಅಂದರೆ ನಮ್ಮ ಕರ್ನಾಟಕದಲ್ಲಿ. ಕೆಲವು ಯಾವುದೋ ಗ್ಲೋಬಲ್ ಕಂಪನಿಗಳು ಕೊಟ್ಟಿದ್ದಾರೆ, ಶಾರ್ಟ್ ಟರ್ಮ್ ಟೆಂಡರ್ ಕರೀರಿ ಅಂತ. ಇಲ್ಲ, ಅವೈಲೇಬಲ್ ಇಲ್ಲ ಅಂದರೆ ನೀವು ಹೇಳ್ತಾ ಇದ್ರು ಪ್ರಾಣಕ್ಕೆ ಭಾಳ ಅಪಾಯ ಇತ್ತು, ಅದಕ್ಕೆ ತಂದಿದ್ದಾರೆ. ಎಷ್ಟೊಂದು ವ್ಯಾಕ್ಸಿನ್ಗಳಿರ್ಬೋದು, ಔಷಧಿಗಳಿರ್ಬೋದು ತಂದಿರ್ಬೋದು, ಇಲ್ಲ ಅಂತ ಇಲ್ಲ. ಆದರೆ ಅದರಲ್ಲೂ ಕೂಡ ಇವ್ರು ದುಡ್ಡು ಮಾಡಿದಾರಲ್ಲ. ಪ್ರಾಣ ಉಳಿಸೋದು ಇಂಪಾರ್ಟೆಂಟ್ ಅಲ್ವಾ? ಮತ್ತೆ ಯಾಕೆ ಉಳಿಸಿಲ್ಲ ಇವರು? ಈಗ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಈಗ ಅವ್ರ ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರನೇ 4.5 ಲಕ್ಷ ಜನ ನಿಧನರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾಕೆ 30,000 ಅಂತ ಹೇಳಿದ್ದಾರೆ? ಪ್ರಾಣ ಉಳಿಸಿದ್ರ ಇವ್ರು? ಮತ್ತೆ ನಾವು ಕೇಳಬಾರ್ದ ಈಗ? ಯಾಕಪ್ಪ ನಿಮ್ ಸರ್ಕಾರ ಹೇಳ್ತಾ ಇರೋದು 4 ಲಕ್ಷ ಜನ ತೀರೋಗಿದ್ದಾರೆ ಅಂತ, ನೀವು ಹೇಳಿರೋದು 30,000 ಅಂತ. ಡೆತ್ ಸರ್ಟಿಫಿಕೇಟ್ಸು ಮತ್ತೆ ಎಷ್ಟು ಇಶ್ಯೂ ಆಗಿದೆ ಅಂತ ನೀವೇ ನೋಡ್ಬಿಡಿ ಆ ಸಂದರ್ಭದಲ್ಲಿ. ಆಮೇಲೆ ನಮ್ಮ ಮಾಧ್ಯಮ ಸ್ನೇಹಿತರು ತಾವು ಅಂತ ಸಂದಿಗ್ಧ ಪರಿಸ್ಥಿತಿನಲ್ಲಿ ತಾವು ಹೇಗೆ ರಿಪೋರ್ಟಿಂಗ್ ಮಾಡಿದ್ದೀರಾ ನಿಮ್ಗೆ ಗೊತ್ತಲ್ವಾ? ಬೆಡ್ ಸಿಗ್ತಾ ಇರಲಿಲ್ಲ, ಆಂಬ್ಯುಲೆನ್ಸ್ ಸಿಗ್ತಾ ಇರಲಿಲ್ಲ, ರೆಮ್ಡಿಸಿವಿರ್ ಸಿಗ್ತಾ ಇರಲಿಲ್ಲ, ಇಂಜೆಕ್ಷನ್ ಸಿಗ್ತಾ ಇರಲಿಲ್ಲ, ಏನೋ ನಿಮ್ಮ ಕಾಳಸಂತೆನಲ್ಲಿ ಮಾರಾಟ ಆಗ್ತಾ ಇತ್ತು ಅಂತ ನಿಮ್ಮ ವರದಿಗಳಿದೆ. ನಾನು ಆಸ್ ಅ ಗೌರ್ಮೆಂಟ್ ನನ್ನ ಜವಾಬ್ದಾರಿ ಏನಿರಬೇಕಾಗಿತ್ತು? ಇಲ್ಲಿ ಪಕ್ಕದಲ್ಲಿ ಸಿಕ್ಕಿದಾಗ ನಾವು ಕ್ವಿಕ್ ರೆಸ್ಪಾನ್ಸ್ ಮಾಡ್ಬಿಟ್ಟು ತರಬೇಕಾಗಿರೋ ಜವಾಬ್ದಾರಿ ಅಲ್ವಾ ನಂದು? ಹೌದಪ್ಪ, ಇಲ್ಲಿ ಸಿಗ್ತಾ ಇಲ್ಲ ಅಂದರೆ ನೀವು ಚೈನಾಗೆ ಹೋಗಿ ನಡ್ಕೊಂಡೋಗಿ ತಗೊಂಡು ಬಂದ್ಬಿಟ್ಟಿದ್ರು ನಾವು ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ವಿ ಸರ್. ಇವ್ರ ದಾಖಲೆಗಳ ಪ್ರಕಾರನೇ ಇವರೇ ಹೇಳ್ತಾ ಇದ್ದಾರೆ 18 ಲಕ್ಷ PPE ಕಿಟ್ಟು ನಾವು ಖರೀದಿ ಮಾಡಿದ್ದೇವೆ, 333 ರೂಪಾಯಿ ಖರೀದಿ ಮಾಡಿದ್ದೇವೆ. 3 ಲಕ್ಷ ಮಾತ್ರ ಯಾಕೆ 2 ಫರ್ಮಿಗೆ ಚೈನಾಗೆ ಹೋಗ್ಬೇಕಾಗಿತ್ತು 2,100 ರೂಪಾಯಿಗೆ?